ಅಪ್ಪ ಅಪ್ಪ ಏನಾಗಲ್ಲ ಹಾಸ್ಪಿಟ್ಲ್ಗೆ ಹೋಗೋಣ ಇರಿ. ಚಿರು, ಏನಾಯ್ತು? ಮಾವನೆಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಏನೋ ಅಪ್ಪ ಸಡನ್ ಆಗಿ ಗಾಬರಿ ಆಗಕ್ಕೆ ಶುರು ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಟೆನ್ಷನ್ ಆಗ್ತದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆಲ್ಲ ಏನೂ ಆಗಲ್ಲ ಚಿರು, ನೀನ್ ಗಾಬರಿ ಆಗ್ಬೇಡ, ಕಾಮ್ ಡೌನ್. ಮಾವನ್ ಬಾಡಿಯಲ್ಲಿರೋ ಹಾರ್ಮೋನ್ಸ್ ಏರುಪೇರು ಆದಾಗ ಹೀಗಾಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನೇ ಟೆನ್ಷನ್ ಮಾಡ್ಕೋಬೇಡ. ಅಲ್ಲ ಅದಕ್ಕೆ ಅದು ಹೌದು ಚಿರು, ಡಾಕ್ಟ್ರೇ ನನ್ನ ಹತ್ರ ಹೇಳಿದ್ದಾರೆ. ಈ ಥರ ಆದಾಗ ಟ್ಯಾಬ್ಲೆಟ್ ಕೊಡಿ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಈ ಟ್ಯಾಬ್ಲೆಟ್ ನನ್ನ ಹತ್ರ ಇಟ್ಕೊಂಡಿರ್ತೀನಿ ನೋಡಿ. ನಾನೇ ಈಗ ಇದನ್ನ ಮಾವ ಕೊಡೋಣ ಅಂತಾನೆ ತರ್ತಿದ್ದೆ, ಅಷ್ಟರಲ್ಲಿ ಹೀಗಾಗೋಗಿದೆ. ಈ ಟ್ಯಾಬ್ಲೆಟ್ಸ್ನ ನಾನು ಇದುವರೆಗೂ ನೋಡೇ ಇಲ್ವಲ್ಲ. ಈ ಟ್ಯಾಬ್ಲೆಟ್ ಬೇಡ ಅಂತ ಹೇಗೆ ಹೇಳಿ? ಹೇಳಿದ್ರು ಅದಕ್ಕೇನೆ ದೇವರು ಅಂತ ನಂಬಿರೋ ಚಿರು ನನ್ನ ಮಾತನ್ನು ಒಪ್ತಾನ? ಖಂಡಿತ ಇಲ್ಲ. ದೇವ್ರೆ, ಈಗ ನೀನೇ ನನ್ನ ಕಾಪಾಡಬೇಕು. ಈ ಟ್ಯಾಬ್ಲೆಟು ನಮ್ಮ ಡಾಕ್ಟ್ರು ಕೊಟ್ಟಿದ್ದಲ್ವಲ್ಲ? ಇದನ್ನ ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೊಟ್ಟಿರೋದಲ್ಲ, ನನ್ನ ಫ್ರೆಂಡ್ ಫಾದರ್ ಇದ್ದಾರೆ, ಅವರು ನ್ಯೂರೋ ಸ್ಪೆಷಲಿಸ್ಟ್, ಅವ್ರು ಪ್ರಿಸ್ಕ್ರೈಬ್ ಮಾಡಿರೋದು. ಹಾಗಿದ್ರೆ ನಾವೀಗ ಹಾಸ್ಪಿಟ್ಲಿಗೆ ಹೋಗೋದೇನು ಬೇಡವಾ ಅದಕ್ಕೆ? ಖಂಡಿತ ಬೇಡ ಮಾವ, ನಿಮಗೋಸ್ಕರ ಈ ಸ್ಪೆಷಲ್ ಟ್ಯಾಬ್ಲೆಟ್ ತಂದಿದ್ದೀನಲ್ಲ, ಇದನ್ನು ನುಂಗಿ ನೀವು ಆರಾಮಾಗಿ ನಿದ್ದೆ ಮಾಡಿ. ತಗೊಳ್ಳಿ. ಬೇಡ. ಯಾಕಚ್ಚು, ಏನಾಯ್ತು? ಚಿರು, ನನಗೆ ಯಾಕೋ ಅಪ್ಪಂಗೆ ಈ ಮಾತ್ರೆ ಕೊಡೋದು ಬೇಡ ಅಂತ ಅನ್ನಿಸ್ತಿದೆ. ಯಾಕೆ? ಚಿರು, ನಾವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ. ನೀನು ಇವ್ರ ಮಾತು ಕೇಳಿಕೊಂಡು ನಿನ್ನ ನಿರ್ಧಾರನ ಚೇಂಜ್ ಮಾಡ್ತಿದ್ಯಾ. ಬೇಡ, ರಿಸ್ಕ್ ಎಲ್ಲ ತೊಗೊಳೋದು ಬೇಡ ಚಿರು, ನಾವು ಹಾಸ್ಪಿಟ್ಲಿಗೆ ಹೋಗೋಣ. ನಾನೇನು ನನ್ನ ನಿರ್ಧಾರನ ಬದಲಾಯಿಸ್ತಿಲ್ಲ ಅಚ್ಚು. ಅಪ್ಪಗೆ ಮುಂಚೆನೂ ಇದೇ ಥರ ಆಗಿತ್ತು, ಅವಾಗ ಇದೇ ಟ್ಯಾಬ್ಲೆಟ್ ಕೊಟ್ಟಿದ್ದೆ ಅಂತ ಅದಕ್ಕೆ ಹೇಳ್ತಿದ್ದಾರಲ್ಲ. ಇಲ್ಲ ಚಿರು, ಅಪ್ಪಂಗೆ ಟ್ಯಾಬ್ಲೆಟ್ಸ್ ಕೊಡೋ ಬದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ. ಅಂದರೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ಯಾ ಅರ್ಚನಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ, ನಮ್ಮಪ್ಪನ ಆರೋಗ್ಯದ ಪ್ರಶ್ನೆ. ಹಾಗಾದರೆ ಮಾವನ ಆರೋಗ್ಯ ಹಾಳು ಮಾಡಬೇಕು ಅನ್ನೋದು ನನ್ನ ಉದ್ದೇಶನ? ನನ್ನಿಂದನೇ ಅವ್ರ ಆರೋಗ್ಯ ಹಾಳಾಗ್ತಿದೆ ಅಂತ ಹೇಳ್ತಿದ್ಯಾ? ಸರಿ ಬಿಡ, ನನ್ನ ಮೇಲೆ ಅಷ್ಟೊಂದು ಡೌಟ್ ಇದ್ದರೆ ಈ ಟ್ಯಾಬ್ಲೆಟ್ನ ಯಾವುದಾದ್ರೂ ಲ್ಯಾಬಿಗೆ ತೊಗೊಂಡೋಗಿ ಟೆಸ್ಟ್ ಮಾಡಿಸಿ. ಅದಕ್ಕೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಅಚ್ಚು. ಈಗಿನ ಸಿಚುವೇಶನ್ ಅದಕ್ಕೆ ಹೇಳ್ತಿರೋದು ಕರೆಕ್ಟಾಗಿದೆ. ಮುಂಚೆ ಈ ರೀತಿ ಆದಾಗ ಈ ಟ್ಯಾಬ್ಲೆಟ್ ಕೊಟ್ಟು ರಿಕವರ್ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ, ಈಗಲೂ ಅದನ್ನೇ ಮಾಡ್ತಿರೋದು. ತಗೋಚಿರು, ನೀನೇ ನಿಮ್ಮ ಅಪ್ಪಂಗೆ ಟ್ಯಾಬ್ಲೆಟ್ ಕೊಡು. ಅಚ್ಚು, ನೀರು ತಗೊಂಬ. ಏನಾಗಲ್ಲ ಮಾವ, ಯಾಕೆ ಯಾವಾಗಲೂ ಚಿಕ್ಕ ಮಕ್ಳ ಥರ ಹಠ ಮಾಡ್ತೀರಾ? ಚಿರು, ನೀನು ಕುರ್ಸು. ಅಪ್ಪ ಏನಾಗಲ್ಲ, ತಗೊಳ್ಳಿ ತಗೊಳ್ಳಿ. ಸ್ವಲ್ಪ ಹೊತ್ತಿದ್ರೆ ಮಾವನಿಗೆ ಆರಾಮಾಗತ್ತೆ. ಚಿರು, ಕರ್ಕೊಂಡೋಗಿ ಅವ್ರನ್ನ ಮಲಗಿಸು. ಅಷ್ಟು ಸುಲಭವಾಗಿ ನನ್ನ ಕಣ್ ತಪ್ಪಿಸಿ ಈ ಮನೆ ಒಳಗೆ ಒಂದು ನೊಣ ಬರೋದು ಇಲ್ಲ, ಹೊರಗೆ ಹೋಗೋದು ಇಲ್ಲ. ಅಂಥದ್ರಲ್ಲಿ
ನನ್ನನ್ನೇ ಯಾಮಾರಿಸಿ ಈ ಮನೆಯಿಂದ ಹೊರಗೆ ಹೋಗಕ್ಕೆ ಟ್ರೈ ಮಾಡ್ತಿದ್ಯಾ ಮುದ್ಕ? ಇದೇ ಥರ ಆಡ್ತಾ ಇದ್ರೆ ನಿನ್ನ ನಾನೇ ಮುಗಿಸ್ಬೇಕಾಗತ್ತೆ. ಹುಷಾರ್. ದಟ್ಸ್ ಫೈನ್. ಮೇಡಮ್ ಒಂದು ಕೊರಿಯರ್ ಬಂದಿದೆ. 1 ಸೆಕೆಂಡ್ ಕೊಡಿ. ಏನಿದು? ಅಕ್ಕನ ಹೆಸರಲ್ಲಿ ಕೋರ್ಟಿಂದ ನೋಟಿಸ್ ಬಂದಿದೆ. ಏನಿರ್ಬೋದು? ಅಕ್ಕನ ಹತ್ರನೇ ಕೇಳ್ತೀನಿ. ಅಕ್ಕ, ಅಕ್ಕ. ಏನು ದಿಶಾ ಇಷ್ಟೊಂದು ಅರ್ಜೆಂಟಲ್ಲಿದೆಯಾ? ಅಕ್ಕ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಇದೇನಕ್ಕ, ಕೋರ್ಟಿಂದ ಒಂದು ನೋಟಿಸ್ ಬಂದಿದೆ. ಅಕ್ಕ, ಏನಾಯ್ತು? ಅದು ರಾಹುಲ್ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾನೆ. ಏನು ಹೇಳ್ತಿದ್ದೀರಾ ಅಕ್ಕ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ನೀವಿಬ್ಬರು ಅನ್ಯೋನ್ಯವಾಗೇ ಇದ್ರಿ, ಈಗ ದೂರ ಆಗುವಂಥದ್ದು ಏನಾಯ್ತು? ನಾನು ಅವನನ್ನು ದೂರ ಮಾಡ್ತಿಲ್ಲ ದಿಶಾ, ಅವನೇ ನನ್ನನ್ನು ದೂರ ಮಾಡ್ತಿದ್ದಾನೆ. ಈ ನೋಟಿಸ್ ಕಳಿಸಿದ ಮೇಲೆ ಅವನು ನನ್ನಿಂದ ಕಂಪ್ಲೀಟಾಗಿ ದೂರ ಹೋದಂಗೆನೆ. ಮತ್ತೆ ಅವನು ಯಾವತ್ತೂ ನನ್ನ ಹತ್ರ ಬರಲ್ಲ. ಹುಚ್ಚುಚ್ಚಾಗಿ ಮಾತಾಡಬೇಡಿ ಅಕ್ಕ. ಅಲ್ಲ, ಅಂಥದ್ದು ಏನಾಯಿತು ನಿಮ್ಮ ಮಧ್ಯದಲ್ಲಿ? ರಾಹುಲ್ ಅಣ್ಣ ನಿಮ್ಮನ್ನು ಇಷ್ಟಪಟ್ಟೆ ಮದುವೆ ಆಗಿತ್ತಾನೆ. ಪ್ರೀತಿ ಮಾಡುವಾಗ ಇದ್ದಿದ್ದು ರಾಹುಲ್ಗೂ ಮದುವೆ ಆದಮೇಲೆ ಆದ ರಾಹುಲ್ಗೂ ತುಂಬ ಬದಲಾವಣೆ ಕಾಣಿಸ್ತು. ಅಂದರೆ ಅವನ ಅಸಲಿ ಮುಖ ಏನು ಅನ್ನೋದು ನಿಧಾನ ಗೊತ್ತಾಗ್ತಾ ಬಂತು. ಅಷ್ಟೇ ಅಲ್ಲ, ಅವನು ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದ. ಅಷ್ಟು ವರ್ಷ ಅವನು ಹುಚ್ಚಿ ಥರ ಪ್ರೀತಿ ಮಾಡಿ ಕಷ್ಟಪಟ್ಟು ಮದುವೆ ಆಗಿದ್ದು ಇದೇ ರಾಹುಲ್ನ ಅನ್ನೋ ಮಟ್ಟಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ದ.